నేను ಸ್ಟಿಕ್ಕರ್ ತೋರಿಸೋದಿಲ್ಲ, ನಾನು ಗೋಡೆ ಹಾಕೋದಂತ ತೋರಿಸ್ತೀನಿ ನೋಡಿ. ನೋಡಿ ಇದೇ ಸ್ಟಿಕ್ಕರು, ಇದು ಅಂಟಿಸಿದ್ದೀನಿ, ನೋಡೋಣ ಮೊಬೈಲ್ ಹಾಕ್ತಿಲ್ಲ ಅಂತ. ನೋಡ್ದ ಕರೆಕ್ಟಾಗೆ ಗೋಡೆಗೆ ಅದು ಸ್ಟಿಕ್ ಆಗುತ್ತೆ. ಅದು ತುಂಬ ಚೆನ್ನಾಗೈತೆ. ಅದು ಬರೀ 3 ಬಂದಿದೆ. ನೆಕ್ಸ್ಟ್ ತರ್ಸ್ಕೊಳ್ತೀನಿ ನೋಡಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಬೋದು. ನಾನು ಇವತ್ತು ಏನು ಮಾಡ್ತೀನಿ ಅಂದರೆ, ತುಂಬ ದಿನ ಆಯಿತು ಚಿಕನ್ ಮಾಡಿ, ಅದಕ್ಕೆ ನಾನು ಇವತ್ತೊಂದು ಯಾವಾಗ ನೋಡಿ ಚಿಕನ್ ಸಾರು, ಚಿಕನ್ ಫ್ರೈ, ಮಟನ್ ಸಾರು ತಿಂದು ಬೋರ್ ಆಗಿದ್ದೆ. ನಾನು ಅದಕ್ಕೆ ಇವತ್ತು ಏನು ಮಾಡ್ತೀನಿ ಅಂತಂದರೆ, ನಾನು ನೋಡಿ ತಂದೂರಿ ಮಾಡ್ತಾಯಿದ್ದೀನಿ. ಮನೇಲೆ ತಂದೂರಿನ ಒಬ್ಬರು ನಮ್ಮನೆಗೆ ಓವನ್ ಇತ್ತು, ಸುಟ್ಟೋಯ್ತು. ಅದೇನೋ ಶಾಕ್ ಕೊಡ್ತೀನಿ ಅಂತ ನಾನು ಎತ್ತಿಬಿಟ್ಬಿಟ್ಟು, ನನಗೆ ಸ್ವಲ್ಪ ಶಾಕ್ ಕೊಡ್ತು, ನಾನು ಮುಟ್ಟಾದಲ್ಲ ನಾನು. ಅದಕ್ಕೆ ನಾನು ಇವತ್ತು ನಾನು ಮನೇಲಿ ತವಾದಲ್ಲೇ ನಾನು ತಂದೂರಿ ಮಾಡ್ತೀನಿ ನೋಡಿ. ಎರಡು ಚಿಕನ್. ಫಸ್ಟ್ ಒಂದು ಬೌಲ್ ತೊಗೊಳ್ತೀನಿ. ತಂದೂರಿ ಮಸಾಲೆ ನಾನು ಇವಾಗ ಮಸಾಲೆ ರೆಡಿ ಮಾಡ್ಕೊತೀನಿ. ಫಸ್ಟು ನೋಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಇದು ಬಂದು ರೆಡ್ ಚಿಲ್ಲಿ, ಸ್ವಲ್ಪ ಖಾರ ಇರಲಿ, 1 ಸ್ಪೂನ್ ರೆಡ್ ಚಿಲ್ಲಿ, ಮತ್ತು 1 ಸ್ಪೂನ್ ಬಂದು ಏನದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ನೋಡಿ. ಇದು ಕಲರ್ಗಿದು, ಖಾರ ಇರಲ್ಲ ಕಲರ್ಗಿದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ತೀನಿ. ಇದು ತಂದೂರಿ ಮಸಾಲ. ನಿಮ್ಮ ಮನೇಲಿ ತಂದೂರಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇತ್ತು ಅಂತ ನಾನು ಹಾಕ್ಕೊಡ್ತೀನಿ ತಂದೂರಿ ಮಸಾಲ. ಬರೀ ತಂದೂರಿ ಹಾಕೋದು ಮಸಾಲ ಹಾಕೋದು ಚೆನ್ನಾಗಿದೆ. ಇದೆಲ್ಲ ಗರಂ ಮಸಾಲ ಹಾಕ್ಬೇಕು ಮನೆಯಿಂದ ನೋಡಿ. 1.5 ಸ್ಪೂನಷ್ಟು ತಂದೂರಿ ಮಸಾಲ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಫಸ್ಟು ತಕ್ಕಷ್ಟು ಉಪ್ಪು, ಒಂದು ನಿಂಬೆಹಣ್ಣು ಹಾಕ್ತೀನಿ ಚಿಕ್ಕದು, ಒಂದು ಚಿಟಿಕೆಯಷ್ಟು ಗರಂ ಮಸಾಲ. ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕೋದು, ಇದು ಸ್ವಲ್ಪ ಕಲರ್ ಬರುತ್ತೆ ಅಂತ. ನೋಡಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಹಾಕಿದ್ರೆ ಚೆನ್ನಾಗಿ ಮಸಾಲೆ ಕೋಟಿಂಗ್ ಹಿಡಿದುತ್ತೆ. ಈ ಥರ ಇದು ಮಸಾಲೆ ಹಚ್ಚಿಬಿಟ್ಟು ನಾವು 1 ಅವರ್ ಬಿಟ್ಟರೆ ಮಸಾಲೆ ತುಂಬ ಚೆನ್ನಾಗಿ ಅದು ಎಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ ಅಂತ. ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ನಾನಿವಾಗ 3 ತೊಗೊಂಡಿದ್ದೀನಿ ಲೆಗ್ ಪೀಸು. ನೋಡಿದೊಂದು. ಇವಾಗ ಇದಕ್ಕೆ ಚೆನ್ನಾಗಿ ಈ ಥರ ಮಧ್ಯೆ ಕಟ್ ಹಾಕಿದ್ರೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಕೂರುತ್ತೆ ಅಂತ. ಮಕ್ಕಳಿಗೆ ಇಂಥವೆಲ್ಲ ತುಂಬ ಇಷ್ಟ. ತಂದೂರಿ ಕಬಾಬ್ ಅಂದರೆ ಸಾರು ಮಾಡಿಕೊಟ್ರೆ ಮಕ್ಕಳು ತಿನ್ನೋದೇ ಇಲ್ಲ. ಇಂಥವೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಸಂಡೇ ಟೈಮಲ್ಲಿ ಮಕ್ಳು ರಜೆ ಇರುತ್ತೆ, ಮಕ್ಕಳೇನು ದೊಡ್ಡವರೇ ತಿಂತಾರೆ ನೋಡಿ. ಚೆನ್ನಾಗಿ ಮಸಾಲೆ ಎಲ್ಲ ನೋಡಿ, ಚೆನ್ನಾಗಿ ಮಸಾಲೆ ಹಿಡಿದಿದೆ. ಇವಾಗ ಇದಕ್ಕೆ ನಾನು ಚೆನ್ನಾಗಿ 1 ಅವರ್ ಇದು ಮಸಾಲೆ ಎಲ್ಲ ಹೀರ್ಕೊಡ್ಲಿ, ಆಮೇಲೆ ತೋರಿಸ್ತೀನಿ. ಒಂದು ಮೆಚ್ಚಿಟ್ಟಿದ್ದೆ ನಾನು ತಂದೂರಿಗೆ. ಈ ಥರ ನಿಮ್ಮ ಮನೇಲಿ ಮೆಚ್ಚಿಲ್ಲ ಅಂದರೆ ಒಂದು ತವಾ ಇಟ್ಕೊಳ್ಳಿ, ಏನು ಮೆಚ್ಚೇ ಬೇಕಂತೇನಿಲ್ಲ. ಇವಾಗ ನಾನು ತಂದೂರಿ ಇಟ್ಕೊತೀನಿ. ಎರಡು ತಂದೂರಿ ಇಟ್ಟಿದ್ದೀನಿ. ಅವಾಗವಾಗ ಎಣ್ಣೆ ಹಾಕ್ತಾರನ್ನ. ಏನು ಸ್ಟವ್ ಎಲ್ಲ ಗಲೀಜಾಗುತ್ತಂತ ಏನು ಚಿಂತೆ ಪಡಬಾರ್ದು, ಅದನ್ನು ತೊಳೆದ್ರೆ ಹೋಗ್ತಾ ಇರುತ್ತೆ. ಆಗಿದೆ ಇದು. ನಾವು ಇವಾಗ ಇದಕ್ಕೊಂದು ಸ್ಮೋಕ್ ಕೊಡೋಣ, ಅಂದರೆ ಒಂದು ಕೆಂಡ ಹಾಕೋಣ. ಇಷ್ಟು ಚೆನ್ನಾಗಾಗಿದೆ ನೋಡಿ, ಇಷ್ಟು ಚೆನ್ನಾಗಾಗಿದೆ ಅಂತ. ಬೇಗ ಆಗೋಗುತ್ತೆ, ಚಿಕನ್ ಅಲ್ವಾ. ಇವಾಗ ಇದು ಇಲ್ಲಿ ರೆಡಿಯಾಗಿದೆ.
ನೋಡಿ ಇದರಲ್ಲಿ ಇಟ್ಬಿಟ್ಟು ನಾನು ಸ್ಮೋಕ್ ಕೊಡ್ತೀನಿ. ಒಂದು ಚಿಕ್ಕದು ಕಪ್ ತಗೋಣ. ನೋಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆ ಹಾಕೋ ಚೆನ್ನಾಗಿರುತ್ತೆ ಸ್ಮೋಕ್ ಅಂತ ನೋಡಿ. ಇವಾಗ ಇದು ಕ್ಲೋಸ್ ಮಾಡೋಣ. ಸ್ವಲ್ಪ ಘಾಟು ನೋಡಿ. ಇದು ರೆಡಿ ಆಯ್ತು ತಂದೂರಿ. ಎಷ್ಟು ಸಿಂಪಲ್ ನೋಡಿ. ಇವಾಗ ಇದು ರೆಡಿ ಆಯಿತು. ನೋಡ್ದಲ್ಲ ತಂದೂರಿ ಚಿಕನ್ ನಾನು ಮನೆಯಲ್ಲೇ ಮಾಡಿಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ತಂದೂರಿ ಚಿಕನ್ ರೆಡಿ ಆಯಿತು. ನೀವು ಹೋಟ್ಲಿಗೆ ಹೋಗಿ ಡಾಬೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ. ಫ್ರೆಶ್ ಚಿಕನ್ ತೊಗೊಂಡ್ಬಂದು ಅವ್ರು ಯಾವಾಗ ಚಿಕನ್ಗೆ ಯಾವಾಗ ಮಸಾಲೆ ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿದೆ ನೋಡಿ. ಈಗ ಮುರಿದ ಚಿಕನ್ ಬರುತ್ತೆ ನೋಡ್ರಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಮಸಾಲೆ ಎಲ್ಲ ಒಳಗಡೆ ನೀಟಾಗಿ ಇಳಿದಿದೆ ನೋಡಿ. ಈ ಥರ ನೀಟಾಗಿ ಒಂದು ಸಲ ನೀವು ಮನೇಲಿ ತಂದೂರಿ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಜವೂ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಟಿರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿ ನೋಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇದಕ್ಕೊಂದು ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ಹಂಗೆ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸ್ವಲ್ಪ ಮೊಸರು ಹಾಕ್ತವಲ್ಲ ತುಂಬ ಚೆನ್ನಾಗಿದೆ. ಖಾರ ಉಪ್ಪು ಹುಳಿ ಕರೆಕ್ಟಾಗಿದೆ ನೋಡಿ. ನಿಮ್ಮ ಮನೇಲೆ ಫ್ರೆಶ್ಶಾಗಿ ಇಷ್ಟು ದಪ್ಪ ನಿಮ್ಗೆ ಬೇಡ ಅಂದರೂ ಚಿಕ್ಕ ಪೀಸಲ್ಲೇ ಆರಾಮಾಗಿ ಮಾಡ್ಕೊಂಡು ನೀವು ಅದು ಮೆಸ್ಸಿಲ್ಲ ಅಂತ ಪರವಾಗಿಲ್ಲ, ನೀವು ತವಾದಲ್ಲೇ ಆರಾಮಾಗಿ ಮಾಡ್ಬೋದು. ಇವಾಗ ಮಕ್ಕಳಿಗೆ ರಜೆ ಬರುತ್ತಲ್ವ, ಸಾಟರ್ಡೆ ಸಂಡೇ ರಜೆ ಬರೋದು ಮಕ್ಳಿಗೆ ಮಾಡ್ಕೊಡಿ ಅಂತ ಹೇಳ್ತೀನಿ. ಇದಾಗಿತ್ತು ನಂದು ಇವತ್ತಿನ ತಂದೂರಿ ಚಿಕನು. ಚೆನ್ನಾಗಿದೆ. ನನಗೆ ಕಮೆಂಟ್ಸ್ ಹಾಕಿ ಆಯಿತಾ. ಲಾಸ್ಟ್ವರೆಗೂ ನೋಡಿ ನಾನು ಏನು ಹಾಕಿದ್ದು. ತುಂಬ ಸಿಂಪಲ್ ಮಸಾಲ, ಬೇಗ ಮಾಡ್ಬೋದು. ಏನಪ್ಪ ಲೇಟ್ ಆಯ್ತು ಅಂತ ಏನಿಲ್ಲ. ಆರಾಮ ನಾವು ಕೆಲಸ ಮಾಡ್ಕೊಂಡು ಮಸಾಲೆ ಹಾಕಿ ಇಟ್ಬಿಟ್ಟು ನಾವು ಫ್ರೈ ಮಾಡಿಟ್ಟು ಕೆಲಸ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ನನಗೆ ನಾನು ತಿನ್ನಬೇಕು ಅಂತ ಅಷ್ಟು ಚೆನ್ನಾಗಿದೆ. ಅದಕ್ಕೆ ನಿಮಗೂ ತೋರಿಸ್ತದೆ. ಈಸಿ ಮೆಥಡ್ ಹಾಕಿ ನೀವು ಮಾಡಿ. ಓಕೆ ಬಾಯ್.